ನಮಸ್ಕಾರ ವೀಕ್ಷಕರೇ. ನ್ಯಾಯಾಧೀಶರ ನಡಾವಳಿಕೆ ತತ್ವಗಳು ಅಂದರೆ ಜುಡಿಷಿಯಲ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಈ ವಿಷಯದ ಕುರಿತಾಗಿ ಒಂದಿಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತೀನಿ. ಅಂದರೆ ನ್ಯಾಯಾಧೀಶರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಇಲ್ಲಿ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ಕೊಡಬಯಸಿದ್ದೇನೆ. ಇದಕ್ಕೆ ನ್ಯಾಯಾಂಗ ಜೀವನದ ಮೌಲ್ಯಗಳ ಮರು ಹಂಚಿಕೆ ಅಂದರೆ ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ ಅಂತೇಳಿ ಈ ಕುರಿತಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪೂರ್ಣ ನ್ಯಾಯಾಲಯದ ಸಭೆಯು ಮೇ 7, 1997ರಂದು ಒಂದು ತತ್ವವನ್ನು ಅಂಗೀಕರಿಸಿದೆ. ಸಂಪೂರ್ಣವಾಗಿ ಇದರದ್ದು ಒಂದು ಮಾಹಿತಿ ಸುಪ್ರೀಂ ಕೋರ್ಟ್ ಅಬ್ಸರ್ವರ್ ಅಂತೇಳಿ ಒಂದು ವೆಬ್ಸೈಟ್ ಇದೆ, SCObserver.in ಅಂತೇಳಿ. ಇದರೊಳಗೆ ಹೋಗಿದ್ರೆ ಸಂಪೂರ್ಣವಾದಂಥ PDF ಫೈಲ್ ಸಿಗ್ತದೆ. ಇಲ್ಲಿ ನ್ಯಾಯಾಧೀಶರ ನಡಾವಳಿಕೆ ಕುರಿತಾಗಿ ಇರುವಂತಹ ತತ್ವಗಳನ್ನು ಇಲ್ಲಿ ವಿವರಿಸಲಾಗಿದೆ. 1997ರಲ್ಲಿ ಏನು ಸರ್ವೋಚ್ಚ ನ್ಯಾಯಾಲಯದ ಪೂರ್ಣ ನ್ಯಾಯಪೀಠ ಅಳವಡಿಸಿಕೊಂಡಂತ ತತ್ವಗಳು ಇಲ್ಲಿ ಇದಾವೆ. ಇದನ್ನ ಎಲ್ಲ ನಾ ಹೇಳಕ್ ಹೋಗೋದಿಲ್ಲ, ಆದರೆ ಕೆಲವೊಂದಿಷ್ಟು ಸಂಕ್ಷಿಪ್ತವಾದಂಥ ಅಂಶಗಳನ್ನು ಹೇಳಿ ಬಯಸ್ತೀನಿ. ಇಲ್ಲಿ ನ್ಯಾಯಾಧೀಶರು ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ತತ್ವದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನ್ಯಾಯವನ್ನು ಕೇವಲ ನೀಡಬಾರದು, ಆದರೆ ಅದನ್ನು ಮಾಡಲಾಗಿದೆ ಎಂದು ತೋರಿಸಬೇಕು. ಅಂದರೆ ಜಸ್ಟಿಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಶುಡ್ ಅಪಿಯರ್ಸ್ ಟು ಬಿ ಡನ್ ಅಂತೇಳಿ. ಕೇವಲ ನ್ಯಾಯಾಧೀಶರು ನ್ಯಾಯ ಕೊಟ್ಟಿದ್ದಾರೆ ಅಂತ ಅಲ್ಲ, ಅದು ನಿಜವಾಗಿ ನ್ಯಾಯ ಕೊಟ್ಟಿದ್ದಾರೆ ಅಂತ ಸಮಾಜಕ್ಕೆ ಅನಿಸ್ಬೇಕು. ಆ ರೀತಿ ಅವರ ನ್ಯಾಯದಾನ ಇರಬೇಕಂತೇಳಿ ಈ ಒಂದು ಒಂದನೇ ಅಂಶದೇ. ಅದಕ್ಕೆ ಉನ್ನತ ನ್ಯಾಯಾಂಗದ ಸದಸ್ಯರ ನಡವಳಿಕೆ ಮತ್ತು ವರ್ತನೆಗಳು ನ್ಯಾಯಾಂಗದ ನಿಷ್ಪಕ್ಷಪಾತದ ಬಗ್ಗೆ ಜನರ ನಂಬಿಕೆಯನ್ನು ಪುನರುಚ್ಚರಿಸಬೇಕು. ಅಂದರೆ ಜನರಿಗೆ ನ್ಯಾಯದಾನದ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂತೆ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಕೆಲಸ ಮಾಡಬೇಕಂತೇಳಿ ಇದರೊಳಗೆ ಬರ್ತದೆ. ಮತ್ತು ಈ ರೀತಿ ವಿಶ್ವಾಸಾರ್ಹತೆಯನ್ನು ಗಳಿಸುವಂತಹ ಹೆಚ್ಚಿನ ಹೊಣೆಗಾರಿಕೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗೆ ಇದೆ ಅನ್ನೋದನ್ನ ಇಲ್ಲಿ ಒತ್ತಿ ಹೇಳಲಾಗಿದೆ. ಮತ್ತು ನ್ಯಾಯಾಂಗ ಇಲಾಖೆಗೆ ಸಂಬಂಧಿಸಿದಂತೆ ಅವರೊಳಗೆ ಇರುವಂಥ ಒಂದು ಏನು ಸಂಘಟನೆ ಏನಾದರೂ ಇದ್ರೆ ಅಲ್ಲಿ ಚುನಾವಣೆ ಇದ್ರೆ ಭಾಗವಹಿಸ್ಬೋದು. ಆದರೆ ಇತರೆ ಸಾರ್ವಜನಿಕ ಅಂದರೆ ನ್ಯಾಯಾಂಗಕ್ಕೆ ಸಂಬಂಧಿಸಿದಲ್ಲದ ಬೇರೆ ಒಂದು ಸಾರ್ವಜನಿಕ ಕ್ಲಬ್, ಸೊಸೈಟಿ, ಯಾವುದೇ ಸಂಘಕ್ಕೆ ಹೊರಗಿನ ಸಂಘಟನೆಗಳಲ್ಲಿ ಅವರು ತೊಡಗಿಕೊಳ್ಬಾರ್ದು, ಅಲ್ಲಿ ಸ್ಪರ್ಧಿಸಬಾರ್ದು ಅಂತೇಳಿ ಇಲ್ಲಿ ಒಂದು ನಿಬಂಧ ಇದೆ. ಮತ್ತು ಅಂತ ಅಧಿಕಾರವನ್ನು ಅವರು ಅನುಭವಿಸಬಾರ್ದು. ಅಲ್ಲಿ ಹೊರಗಿನ ಒಂದು ಸಂಘಟನೆ ಜೋಡಿ ಅವರು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಅಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ರೆ ಅವರ ಪರವಾಗಿ ಪಕ್ಷಪಾತಿಯಾಗಿ ನಡ್ಕೊಳ್ಳುವಂಥ ಸಂದರ್ಭ ಬರ್ತದೆ ಅಂತೇಳಿ ಇಲ್ಲಿ ಈ ರೀತಿ ನಿಯಮ ಮಾಡಿದ್ದಾರೆ. ಮತ್ತು ಅದೇ ರೀತಿ ವಕೀಲರ ಸಂಘದ ಸದಸ್ಯರೊಂದಿಗೆ ಅಂದರೆ ವಕೀಲರ ಜೊತೆಗೆ ವಿಶೇಷವಾಗಿ ಅದೇ ನ್ಯಾಯಾಲಯದಲ್ಲಿ ವೃತ್ತಿ ಮಾಡುವವರೊಂದಿಗೆ ನಿಕಟ ಸಂಬಂಧವನ್ನ ಹೊಂದಬಾರ್ದು, ತ್ಯಜಿಸಬೇಕು ಅಂತ. ಯಾವ ನ್ಯಾಯಾಲಯದಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ವೃತ್ತಿ ಮಾಡ್ತಾ ಇರುವಂತ ವಕೀಲರ ಜೋಡಿ ಒಂದು ನಿಕಟ ಸ್ನೇಹವನ್ನ ಗಳಿಸಿದ್ರೆ ಸಹಜವಾಗಿ ಏನಾಗ್ತದೆ, ಅಲ್ಲಿ ಅವರ ಪರವಾಗಿ ಪಕ್ಷಪಾತಿಯಾಗಿ ವರ್ತಿಸ್ತಾರ ಅನ್ನೋ ಭಾವನೆ ಜನರಲ್ಲಿ ಮೂಡುತ್ತದೆ. ಅವರು ಆ ತರ ಇಲ್ಲದೇ ಇದ್ರೂ ಸಹಿತ ಅಲ್ಲಿ ಆ ಭಾವನೆ ಮೂಡಬಾರ್ದು ಅನ್ನೋ ಸಲುವಾಗಿ ಈ ರೀತಿ ಒಂದು ನಡಾವಳಿಕೆ ತತ್ವವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ನ್ಯಾಯಾಧೀಶರು ತಮ್ಮ ಕುಟುಂಬದ ಯಾವುದೇ ಸದಸ್ಯರು, ಉದಾಹರಣೆಗೆ ಪತಿ, ಮಗ, ಮಗಳು, ಅಳಿಯ ಅಥವಾ ಸೊಸೆ ಅಥವಾ ಯಾವುದೇ ಇತರ ನಿಕಟ ಸಂಬಂಧಿಗಳು, ಇವರು ವಕೀಲರ ಸಂಘದ ಸದಸ್ಯರಾಗಿದ್ದರೆ ತಮ್ಮ ಮುಂದೆ ಹಾಜರಾಗಲು ಅಥವಾ ಅವರು ವ್ಯವಹರಿಸಬೇಕಾದ ವಿಷಯಗಳಿಗಾಗಿ ಯಾವುದೇ ರೀತಿಯಲ್ಲಿ ಸಂಬಂಧ ಹೊಂದಿರಬಾರ್ದು. ಅಂದರೆ ತಮ್ಮ ಹತ್ತಿರದ ಸಂಬಂಧಿಗಳು ಯಾರಾದರೂ ಅಲ್ಲಿ ವಕೀಲರ ಸಂಘದಲ್ಲಿ ವಕೀಲರಾಗಿದ್ದರೆ ಅವರು ನಡೆಸ್ತಾ ಇರುವಂಥ ಪ್ರಕರಣದಲ್ಲಿ ಇವರು ನ್ಯಾಯಾಧೀಶರಾಗಿರಬಾರ್ದು ಅಂತ. ಅಂದ್ರೆ ತಾವು ನಡೆಸ್ತಿರುವಂತಹ ನ್ಯಾಯಾಲಯದಲ್ಲಿ ನೋಡ್ಕೊಳ್ತಾ ಇರೋ ಕೇಸ್ನಲ್ಲಿ ತಮ್ಮ ಸಂಬಂಧಿಕರೇ ವಕೀಲರಾಗಿ ಬಂದ್ರೆ ಸಹಜವಾಗಿ ಅವರ ಪರವಾಗಿ ತೀರ್ಪು ಕೊಡುವಂತ ಸಾಧ್ಯತೆ ಇರ್ತದೆ ಅಥವಾ ಆ ಭಾವನೆ ಮೂಡ್ತದೆ ಅಂತೇಳಿ ತಮ್ಮ ಹತ್ತಿರದ ಸಂಬಂಧಿಗಳು ಯಾರೇ ಇದ್ರು ಅವರು ಅಲ್ಲಿ ಆ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ರೆ ಅವರಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇವರು ನ್ಯಾಯಾಧೀಶರಾಗಿರಬಾರ್ದು. ಅಂತ ಪ್ರಕರಣಗಳನ್ನ ಬೇರೆ ನ್ಯಾಯಾಧೀಶರು ನಡೆಸುವಂತೆ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಅವರು ಯಾವುದೇ ರೀತಿ ಅಲ್ಲಿ ಸಂಬಂಧಗಳನ್ನು ಇಟ್ಕೊಳ್ಬಾರ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮತ್ತು ಈಗ ಅವರ ಸಂಬಂಧಿಕರೇ ಅಲ್ಲಿ ವಕೀಲರಾಗಿದ್ರೆ ಇವರು ನ್ಯಾಯಾಧೀಶರ ಸಂಬಂಧಿಗಳಾಗಿದ್ರು ಸಹಿತ ಆ ನ್ಯಾಯಾಧೀಶರ ವಸತಿ ಇರ್ತವೆ, ಆ ವಸತಿ ಅಥವಾ ಅವರ ಏನು ಸೌಲಭ್ಯಗಳಿರ್ತವೆ ಅವನು ಸಂಬಂಧಿಕರಾಗಿ ಅವರು ಬಳಸಬಾರ್ದು. ಅವರ ವಾಹನವಾಗಲಿ, ಅವರ ಕಚೇರಿ ಆಗಲಿ ಅಥವಾ ಅವರ ನಿವಾಸವಾಗಲಿ ಅಲ್ಲಿ ಅವರು ಹೋಗುವುದು, ಅಲ್ಲಿ ಅದನ್ನ ಬಳಸುವುದು ಮಾಡಿದ್ರೆ ಸಹಜವಾಗಿ ಅವರಿಗಿರುವಂಥ ವೈಯಕ್ತಿಕ ಸಂಬಂಧಗಳು ಜನರಿಗೆ ಬೇರೆ ಅಭಿಪ್ರಾಯ ಮೂಡುವಂತ ಕಾರಣ ಆಗ್ತದೆ. ಅದಕ್ಕಾಗಿ ಈ ರೀತಿ ಯಾವುದೇ ರೀತಿ ಸಂಬಂಧಗಳನ್ನು ಅವರು ಇಟ್ಕೊಳ್ಬಾರ್ದು. ಮತ್ತು ಅಂಥವರೊಂದಿಗೆ ನ್ಯಾಯಾಧೀಶರು ತಮ್ಮ ಕಚೇರಿಯ ಘನತೆಗೆ ಅನುಗುಣವಾಗಿ ಸ್ವಲ್ಪ ಮಟ್ಟಿಗೆ ಅಂತರ ಕಾಯ್ದುಕೊಳ್ಳಬೇಕು ಅಂತೇಳಿ. ಅಂದರೆ ಅವರು ಸಂಬಂಧಿಕರದಾರೆ ಅನ್ನೋದು ಯಾರಿಗೂ ಕಣ್ಣಿಗೆ ಕಾಣುವಂತೆ ಅವರು ಯಾವುದೇ ರೀತಿ ವರ್ತಿಸಬಾರ್ದು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅವರ ಸಂಬಂಧಿಕರು ವಕೀಲರಾಗಿದ್ದುಕೊಂಡು ಅಲ್ಲಿ ಅವ್ರ ಮುಂದೆ ಪ್ರಕರಣ ನಡೆಸೋದು ಅವಕಾಶ ಇಲ್ಲ. ಮತ್ತು ಅಷ್ಟಲ್ಲ,
ಸಂಬಂಧಿಕರಿಗೆ ಸಂಬಂಧಿಸಿದಂತೆ ಯಾವುದೇ ಕೇಸ್ಗಳಿದ್ರೆ ಆ ಪ್ರಕರಣಗಳನ್ನು ಸಹಿತ ಅವರು ಅದೇ ನ್ಯಾಯಾಧೀಶರು ಅಲ್ಲೇ ಅದನ್ನ ಆಲಿಸುವಂಥದ್ದು, ಅಂದ್ರೆ ವಿಚಾರಣೆ ಮಾಡುವಂಥದ್ದು, ತೀರ್ಮಾನ ಮಾಡುವಂಥದ್ದು ಮಾಡಬಾರ್ದು. ಅದರಿಂದ ಸಹಿತ ಅಲ್ಲಿ ತಮ್ಮ ಸಂಬಂಧಿಕರ ಪರವಾಗಿ ತೀರ್ಪನ್ನ ಕೊಟ್ಟರು ಅನ್ನೋ ಒಂದು ಅಭಿಪ್ರಾಯ ಅಥವಾ ಕೊಡ್ತಾರೆ ಅನ್ನೋ ಭಾವನೆ ಮೂಡ್ತದೆ. ಅದಕ್ಕಾಗಿ ತಮ್ಮ ಸಂಬಂಧಿಕರಿಗೆ ಸಂಬಂಧಿಸಿದ ಯಾವುದೇ ಪ್ರಕರಣ ಇದ್ರೂ ಅದನ್ನ ಅವರು ವಿಚಾರಣೆ ಮಾಡೋದಾಗ್ಲಿ, ತೀರ್ಪು ಕೊಡೋದಾಗ್ಲಿ ಮಾಡಬಾರ್ದು. ಮತ್ತು ನೋಡಿ, ನ್ಯಾಯಾಧೀಶರು ಒಬ್ಬ ವ್ಯಕ್ತಿಯಾಗಿ ತಮಗೆ ವೈಯಕ್ತಿಕವಾದಂಥ ಯಾವುದೇ ರೀತಿಯ ಅಭಿಪ್ರಾಯ ಇರ್ಬೋದು. ಆದರೆ ಸಾರ್ವಜನಿಕ ವಿಷಯಗಳು, ರಾಜಕೀಯ ವಿಷಯಗಳು ಅಥವಾ ಕೋರ್ಟಿನಲ್ಲಿ ಬಾಕಿ ಇರುವಂಥ ಪ್ರಕರಣ ಅಥವಾ ಯಾವುದೇ ಒಂದು ಸಮಸ್ಯೆ ಅಥವಾ ಪ್ರಕರಣ ಅದು ನ್ಯಾಯಾಲಯಕ್ಕೆ ಮುಂದೆ ಬರ್ತದೆ ಅನ್ನೋ ಸಂದರ್ಭ ಇದ್ದಾಗ ಅಂಥ ವಿಷಯಗಳ ಬಗ್ಗೆ ನ್ಯಾಯಾಧೀಶರು ಸಾರ್ವಜನಿಕ ಚರ್ಚೆಗೆ ಭಾಗವಹಿಸಬಾರ್ದು. ಮೀಡಿಯಾ ಬೈಟ್ ಕೊಡೋದಾಗ್ಲಿ ಅಥವಾ ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡೋದಾಗ್ಲಿ, ಯಾರೋ ಒಂದು ಮಾಧ್ಯಮದವರು ಬಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು, ಈ ರೀತಿ ಮಾಡಬಾರ್ದು. ಇದರಿಂದ ಅವರ ಒಂದು ನಿಷ್ಪಕ್ಷಪಾತದ ಬಗ್ಗೆ, ನ್ಯಾಯಾಂಗದ ಸ್ವತಂತ್ರತೆಯ ಬಗ್ಗೆ ಸಂಶಯ ಮೂಡುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅಂತಾರೆ. ಅದಕ್ಕಾಗಿ ಒಟ್ಟಾರೆಯಾಗಿ ನ್ಯಾಯಾಧೀಶರು ಮಾಧ್ಯಮಗಳ ಮುಂದೆ ಬರುವುದು ಆದಷ್ಟು ತಪ್ಪಿಸ್ಬೇಕಂತೇಳಿ ಇಲ್ಲಿ ಹೇಳ್ತಾರೆ. ಮತ್ತು ಅದೇ ರೀತಿ ಯಾವುದೇ ಒಂದು ಪ್ರಕರಣದಲ್ಲಿ ಅವರು ತೀರ್ಪು ಕೊಟ್ಟರೆ ಅದನ್ನ ಮಾಧ್ಯಮಗಳು ಪ್ರಚಾರ ಮಾಡೋದಕ್ಕೆ ಪ್ರಶ್ನೆ ಇಲ್ಲ. ಆದರೆ ತಾವು ಕೊಟ್ಟಂತ ತೀರ್ಪಿನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳೋದಾಗ್ಲಿ, ನಾನು ಯಾಕೆ ಈ ತರ ತೀರ್ಪು ಕೊಟ್ಟೆ ಅಂತೇಳಿ ಹೇಳೋದಾಗ್ಲಿ, ಇದನ್ನ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಮಾಡಲೂಬಾರ್ದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಿ, ಈಗ ನ್ಯಾಯಾಧೀಶರಾದ್ಮೇಲೆ ಅವ್ರಿಗೂ ವೈಯಕ್ತಿಕ ಜೀವನ ಇರ್ತದೆ, ಕುಟುಂಬ ಇರ್ತದೆ. ಅವರ ಒಂದು ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅಲ್ಲಿ ಅವರ ಹತ್ತಿರದ ಸಂಬಂಧಿಗಳು ಯಾವುದೇ ಒಂದು ಗಿಫ್ಟ್ ಅನ್ನ ಕೊಡಬಹುದು. ಸೊ ಆ ರೀತಿ ಉಡುಗೊರೆಗಳನ್ನ, ಆತಿಥ್ಯವನ್ನ ಅವರು ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಸಂಬಂಧಿಸಿದಂತೆ ಅವ್ರನ್ನ ಮಾಡೋದು ಬೇರೆ, ಅವರ ಸಂಬಂಧಗಳೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಳ್ಳೋದು ಬೇರೆ. ಆದರೆ ಈ ಸಂಬಂಧಿಕರು ಈ ಹತ್ತಿರದ ಸ್ನೇಹಿತರಿಂದ ಹೊರತುಪಡಿಸಿ ಬೇರೆ ಹೊರಗಿನ ವ್ಯಕ್ತಿಗಳಿಂದ ಯಾವುದೇ ರೀತಿ ಉಡುಗೊರೆಗಳನ್ನ, ಆತಿಥ್ಯವನ್ನ ಸ್ವೀಕರಿಸಬಾರ್ದು. ಅದು ಸಹಿತ ಬೇರೆ ರೀತಿಯಲ್ಲಿ ಅಭಿಪ್ರಾಯ ಮೂಡೋ ಸಾಧ್ಯತೆ ಇರ್ತದೆ ಅಂತ ಹೇಳಿ ಇಲ್ಲಿ ಈ ರೀತಿ ನಿಯಮ ಇದೆ. ಮತ್ತು ಒಬ್ಬ ನ್ಯಾಯಾಧೀಶರು ಸಹಿತ ತಮ್ಮ ಒಂದು ಆದಾಯವನ್ನ ತಮಗೆ ಬೇಕಾದಂತ ಸೂಕ್ತವಾದಂತ ಕಾನೂನುಬದ್ಧ ಹಣಕಾಸು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬಹುದು. ಅದಕ್ಕಾಗಿ ಷೇರುಗಳನ್ನ ಅವ್ರು ಕೊಂಡ್ಕೊಳ್ಬಹುದು, ಅದೇನು ತಪ್ಪಲ್ಲ. ಆದ್ರೆ ತಾವು ಯಾವುದೇ ಒಂದು ಕಂಪನಿಯ ಷೇರನ್ನು ತಗೊಂಡಿದ್ರೆ ಅಂತ ಸಂದರ್ಭದಲ್ಲಿ ಆ ಕಂಪನಿಗೆ ಸಂಬಂಧಿಸಿದ ವಿಷಯವನ್ನ ತಾವು ವಿಚಾರಣೆ ಮಾಡಬಾರ್ದು ಮತ್ತು ನಿರ್ಧರಿಸಬಾರ್ದು ಅಂತೇಳಿ. ಅಂದ್ರೆ ಅದು ಯಾವ ರೀತಿ ಅಂತಂದ್ರೆ, ಅಕಸ್ಮಾತ್ ಅವರು ಅದನ್ನ ವಿಚಾರಣೆ ಮಾಡುವಂತ ಪ್ರಶ್ನೆ ಬಂದ್ರು, ಸಂದರ್ಭ ಬಂದ್ರು ಸಹಿತ ತಮ್ಮ ಒಂದು ಹಿತಾಸಕ್ತಿಯನ್ನ ಇಬ್ಬರು ಪಕ್ಷಗಾರರಿಗೆ ತಿಳಿಸ್ಬೇಕಾಗ್ತದೆ. ನೋಡಿ, ನಾನು ಈ ಕಂಪನಿಯಲ್ಲಿ ಶೇರ್ ಹೊಂದಿದ್ದೇನೆ, ಈ ಕಂಪನಿ ಪ್ರಕರಣವನ್ನ ನಾನು ನಿರ್ಧರಿಸಬೇಕು ಬೇಡ ಅನ್ನೋದನ್ನ ನಿರ್ಧರಿಸಿ ಅಂತೇಳಿ ಅವರಿಗೆ ಅವಕಾಶ ಕೊಡಬೇಕಾಗ್ತದೆ. ಅವರು ಯಾವುದೇ ಆಕ್ಷೇಪಣೆ ಇಲ್ಲ ಅಂತೇಳಿ ಅಂತಂದ್ರೆ ಅವಾಗ ಅವರು ಆ ಪ್ರಕರಣವನ್ನ ಕೈಗೆತ್ತಿಕೊಳ್ಬಹುದು. ಆದರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಅದನ್ನ ಅವರು ಅವಾಯ್ಡ್ ಮಾಡೋದೇ ಉತ್ತಮ ಅನ್ನೋ ಒಂದು ಅರ್ಥದಲ್ಲಿ ಇಲ್ಲಿ ಒಂದು ನಿಯಮ ಇದೆ. ಷೇರುಗಳು, ಸ್ಟಾಕ್ಗಳನ್ನ ಅವರು ಡಿಬೆಂಚರ್ಸ್ ಖರೀದಿ ಮಾಡಿದ್ರೆ ಸಹಿತ ಅಲ್ಲಿ ಆ ಕಂಪನಿಗಳ ಕುರಿತಾಗಿ ಜನರಿಗೆ ಅಥವಾ ಮಾಧ್ಯಮಗಳಿಗೆ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟರೆ, ಕಂಪನಿ ಚೆನ್ನಾಗಿದೆ ಅಥವಾ ಈ ಕಂಪನಿಯಲ್ಲಿ ಹಣ ವಿನಿಯೋಗಿಸೋದಕ್ಕೆ ಏನು ಸಮಸ್ಯೆ ಇಲ್ಲ, ಈ ರೀತಿ ಏನಾದರೂ ಹೇಳಿದ್ರೆ ಅಥವಾ ಅದರ ವಿರುದ್ಧವಾಗಿ ಏನಾದರೂ ಹೇಳಿದ್ರೆ ಅಲ್ಲಿ ಜನರಿಗೆ ಅದರ ಬಗ್ಗೆ ಒಂದು ವಿಶ್ವಾಸ ಮೂಡ್ತದೆ ಅಥವಾ ಆ ವಿಶ್ವಾಸ ಕಳ್ಕೊತಾರೆ. ಈ ರೀತಿ ಸನ್ನಿವೇಶ ಆಗೋದ್ರಿಂದ ಅಲ್ಲಿ ಬೇರೆ ಒಂದು ಅರ್ಥ ಕೊಡುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅಂದ್ರೆ ಅವರು ಕಂಪನಿಯ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂತ ಅರ್ಥ ಬರ್ತದೆ ಅಥವಾ ಕಂಪನಿ ವಿರುದ್ಧವಾಗಿ ಕೆಲಸ ಮಾಡಿದಂತ ಅರ್ಥ ಬರ್ತದೆ. ಅದಕ್ಕಾಗಿ ಈ ರೀತಿ ಊಹಾಪೋಹ ಮಾಡುವಂತ ಮಾಡಬಾರ್ದು. ಅವರು ಯಾವುದೇ ರೀತಿ ಕಂಪನಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರ್ದು. ಮತ್ತು ನ್ಯಾಯಾಧೀಶರಾಗಿ ನೇಮಕವಾದ ನಂತರ ಅವರ ಮುಖ್ಯ ಕಾಯಕ ಅಥವಾ ಉದ್ಯೋಗ ನ್ಯಾಯದಾನ ಮಾಡುವಂಥದ್ದು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಅವರಿಗೆ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಕೊಳ್ಳೋದು, ಅದು ನೇರವಾಗಿರ್ಬೋದು ಅಥವಾ ತಮ್ಮ ಯಾರದೇ ವ್ಯಕ್ತಿಗಳ ಮೂಲಕ, ತಮ್ಮ ಕುಟುಂಬದ ಸದಸ್ಯರ ಮೂಲಕ ಬಿಸ್ನೆಸ್ ಅನ್ನ ಮಾಡೋದಾಗ್ಲಿ, ಉದ್ದಿಮೆಯನ್ನ ಮಾಡೋದಾಗ್ಲಿ, ಈ ರೀತಿ ಮಾಡೋದ್ರಿಂದ ಈ ನ್ಯಾಯದಾನ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇರ್ತದೆ. ಅವರಿಗೆ ಸಮಯ ಸಿಗದೆ ಹೋಗುವುದು ಮತ್ತೆ ನ್ಯಾಯದಾನದಲ್ಲಿ ವಿಳಂಬ ಮತ್ತು ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಈ ರೀತಿ ಅವರು ಬೇರೆ ಯಾವುದೇ ರೀತಿಯಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಕೊಳ್ಳಬಾರದು ಅಂತ ಹೇಳಿ ಮತ್ತು ಯಾವುದೇ ವ್ಯಕ್ತಿ ಜೊತೆಗೂ ಸಹಿತ ಈ ರೀತಿ ಸಂಬಂಧಗಳನ್ನ ಹೊಂದಬಾರದು ಅಂತ ಹೇಳಿ ನಿಯಮ ಮಾಡಿದ್ದಾರೆ. ಆದರೆ ಇದಕ್ಕೆ ಒಂದು ಹೊರತುಪಡಿಸಿಕೆ ಏನಂದ್ರೆ, ಎಕ್ಸೆಪ್ಷನ್ ಏನಂತಂದ್ರೆ, ಅವರು ಕಾನೂನಿಗೆ ಸಂಬಂಧಿಸಿದ ಪುಸ್ತಕವನ್ನು ಬರೀಬಹುದು, ಅದನ್ನ ಪ್ರಕಟಣೆ ಮಾಡಬಹುದು. ಅದು ಸಮಾಜಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗ್ತದೆ. ಯಾಕಂದ್ರೆ ಅವರು ನ್ಯಾಯಾಧೀಶರಾಗಿ ಅವರು ಗಳಿಸಿದಂತ ಅನುಭವ, ಪ್ರತಿಭೆ ಅದನ್ನ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗುವಂತ ಇದ್ದರೆ ಅದನ್ನ ಮಾಡಿದರೆ ನಿಜವಾಗಿಯೂ ಒಳ್ಳೆಯದಾಗ್ತದೆ. ಮತ್ತೆ ಅದೇ ರೀತಿ ಅವರು ಯಾವುದೇ ಒಂದು ಒಳ್ಳೆಯ ಹವ್ಯಾಸಗಳಿದ್ರೆ
ಅದನ್ನು ಸಹಿತ ಅಂದ್ರೆ ಹಾಡುವುದಾಗಲಿ ಕಲಾತ್ಮಕವಾದಂತ ಚಟುವಟಿಕೆ ಇದ್ರೆ ಅದನ್ನ ಅವರು ವ್ಯಕ್ತಪಡಿಸ್ತಾ ಇದ್ರೆ, ಅದನ್ನ ಹವ್ಯಾಸವಾಗಿ ಅವರು ತಮ್ಮ ವೃತ್ತಿಯೊಂದಿಗೆ ಮಾಡ್ತಾ ಇದ್ರೆ ಅದು ಏನು ಸಮಸ್ಯೆ ಆಗೋಲ್ಲ. ಅದು ವ್ಯಾಪಾರಿ ಉದ್ದೇಶವನ್ನು ಹೊಂದಿರಬಾರ್ದು, ಕಮರ್ಷಿಯಲ್ ಆಗಿರಬಾರ್ದು. ಸಾರ್ವಜನಿಕ ಸೇವೆ ಉದ್ದೇಶದಿಂದ ಯಾವುದೇ ಒಂದು ಅವರ ಹವ್ಯಾಸ ಚಟುವಟಿಕೆಗಳ ಮಾಡಿದ್ರೆ ಅದು ಏನು ತಪ್ಪಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಯಾವುದೇ ಒಂದು ಉದ್ದೇಶಕ್ಕಾಗಿ ಅದು ಒಂದು ಒಳ್ಳೆ ಉದ್ದೇಶನೇ ಇರ್ಬೋದು ಅಥವಾ ಒಂದು ವ್ಯಾಪಾರದ ಉದ್ದೇಶ ಇರ್ಬೋದು. ಆದರೆ ಅದಕ್ಕಾಗಿ ನಾವು ನ್ಯಾಯಾಧೀಶರಿದ್ದೇವೆ, ನಮಗೆ ಇದಕ್ಕೆ ದೇಣಿಗೆ ಕೊಡಿ ಅಂತೇಳಿ ಜನರಲ್ಲಿ ಅಥವಾ ಕಕ್ಷಿದಾರರಲ್ಲಿ ಯಾರಲ್ಲಿಯೂ ಅವರು ನಿಧಿ ಸಂಗ್ರಹಿಸುವ ಕೆಲಸವನ್ನು ಮಾಡಬಾರ್ದು. ಮತ್ತು ಅದಕ್ಕಾಗಿ ತಾವು ಸಕ್ರಿಯವಾಗಿ ಭಾಗವಹಿಸೋದಾಗಲಿ ಮತ್ತು ಅದಕ್ಕೆ ಆ ಮೂಲಕ ಕೊಡುಗೆಗಳನ್ನು ಸ್ವೀಕರಿಸೋದು ಮತ್ತು ಇದನ್ನ ಕೇಳುವುದು ಮಾಡಬಾರ್ದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದಿಂದ ಕೊಡಮಾಡಿದಂಥ ಸೌಲಭ್ಯಗಳು ಸೌಕರ್ಯಗಳದಾವೆ, ಅವನ್ನ ಅವರು ಬಳಸಕ್ಕೆ ಅವರಿಗೆ ಅಧಿಕಾರದೇ ಹಕ್ಕದೆ. ಅದನ್ನು ಬಿಟ್ಟು ನಾನು ನ್ಯಾಯಾಧೀಶ ಇದ್ದೇನೆ ಅನ್ನೋ ಕಾರಣಕ್ಕಾಗಿ ತಮ್ಮ ಪ್ರಭಾವವನ್ನು ಬಳಸಿ ವಿಶೇಷವಾದಂತಹ ಸವಲತ್ತುಗಳನ್ನ ಬಳಸುವಂಥದ್ದು ತಪ್ಪಾಗ್ತದೆ. ಯಾವುದೇ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ನಾನು ನ್ಯಾಯಾಧೀಶನಿದ್ದೇನೆ ಅಂತೇಳಿ ಉಚಿತವಾಗಿ ಸೌಲಭ್ಯ ಪಡೆಯುವುದು ಅಥವಾ ಬೇರೆ ಇಂಥ ಯಾವುದೇ ಸಾರ್ವಜನಿಕ ಸೌಲಭ್ಯಗಳನ್ನ ತಮ್ಮ ಒಂದು ಪ್ರಭಾವ ಬಳಸಿ ಅದನ್ನು ದುರುಪಯೋಗ ಮಾಡಿಸ್ಕೊಳ್ಬಾರ್ದು. ಅಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಅವ್ರಿಗೆ ಏನು ಅದನ್ನು ಸಂದಾಯ ಮಾಡಬೇಕು ಅದನ್ನ ಸಂದಾಯ ಮಾಡಿ ಅದನ್ನು ಬಳಸ್ಬೋದು ಹೊರತಾಗಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಕ್ ಬರೋದಿಲ್ಲ. ತಮ್ಮ ಸರ್ಕಾರದಿಂದ ಕೊಡಮಾಡಿದಂತ ವಾಹನದಲ್ಲಿ ಅವರಿಗೆ ಹೋಗ್ಬೋದು, ಆದ್ರೆ ಬೇರೆ ವಾಹನವನ್ನ ತೆಗೆದುಕೊಂಡು ನಾನು ನ್ಯಾಯಾಧೀಶನಿದ್ದೇನೆ ಅಂತೇಳಿ ಅದಕ್ಕೆ ಹಣ ಸಂದಾಯ ಮಾಡದೆ ಹೋಗುವುದು, ಈ ರೀತಿ ಮಾಡುವುದು ತಪ್ಪಾಗ್ತದೆ. ಏನಾದರೂ ಅವ್ರಿಗೆ ಗೊಂದಿದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಸಂಪರ್ಕ ಮಾಡಿ ತಮ್ಮ ಸಂದೇಹವನ್ನು ಪರಿಹರಿಸಿಕೊಳ್ಬೇಕು. ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ರೀತಿ ಅನುಚಿತ ಲಾಭವನ್ನ ಪಡೆಯೋದಕ್ಕೆ ಅವರು ಮನಸ್ಸು ಮಾಡಬಾರ್ದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ತಾವು ಇತ್ತೀಚೆಗೆ ಒಂದು ಘಟನೆಯನ್ನ ಗಮನಿಸಿದ್ದೀರಿ. ಇದು ಈಗಾಗಲೇ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಹಿತ ಈ ರೀತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬ ನ್ಯಾಯಾಧೀಶರು ತಾವು ಯಾವಾಗಲೂ ಸಾರ್ವಜನಿಕರು ತಮ್ಮನ್ನ ಗಮನಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರು ತಾವು ಹೊಂದಿರುವಂತಹ ಉನ್ನತ ಹುದ್ದೆ ಮತ್ತು ಘನತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ತಮ್ಮ ಗೌರವಕ್ಕೆ ತಕ್ಕದಲ್ಲದಂತ ಯಾವುದೇ ಒಂದು ಕೆಲಸವನ್ನ ಅಥವಾ ಲೋಪವನ್ನ ಮಾಡಬಾರ್ದು. ಯಾವುದೇ ಒಂದು ಭಾಷೆಯನ್ನ ಬಳಸೋದಾಗ್ಲಿ, ಯಾವುದೇ ಒಂದು ರೀತಿ ವರ್ತನೆ ಮಾಡೋದಾಗ್ಲಿ ಅದು ಮಾಡಿದ್ರೆ ಜನರಿಗೆ ನ್ಯಾಯಾಧೀಶರ ಬಗ್ಗೆ ಇರುವಂತಹ ಗೌರವ ಕಡಿಮೆ ಆಗ್ತದೆ, ಕೊನೆಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಗೌರವ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಿಯಮ ಕೊಟ್ಟಿದ್ದಾರೆ. ಇವು ಸಂಕ್ಷಿಪ್ತವಾದಂತ ಕೆಲವೊಂದಿಷ್ಟು ಮಾಹಿತಿ ರೂಪದಲ್ಲಿ ಕೊಟ್ಟಂತ ನಡಾವಳಿಕೆ ನಿಯಮಗಳಂತ ಹೇಳ್ಬೋದು. ಆದರೆ ಇದು ಸಂಪೂರ್ಣವಾದಂತ ವಿವರಣೆ ಅಲ್ಲ. ಇದು ಅದಕ್ಕಾಗಿ ಇಲ್ಲಿ ನ್ಯಾಯಾಂಗ ಜೀವನದ ಮೌಲ್ಯಗಳ ಮರುಸ್ಥಾಪನೆ ಮಾತ್ರ. ಇವು ಸಮಗ್ರವಾಗಿ ಹೇಳಲು ಉದ್ದೇಶ ಇಲ್ಲ, ಆದರೆ ಇವುಗಳು ನ್ಯಾಯಾಧೀಶರಿಂದ ಏನನ್ನು ನಿರೀಕ್ಷಿಸಬಹುದು ಎಂಬುದರ ವಿವರಣೆಗಳಾಗಿವೆ ಅಂತೇಳಿ ಅದರೊಳಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದಿಷ್ಟು ಮಾರ್ಗದರ್ಶಿ ಸೂತ್ರಗಳಂತ ಹೇಳಿ ಹೇಳಬಹುದು. ಸೊ ಇದು ಸರ್ವೋಚ್ಚ ನ್ಯಾಯಾಲಯ 1997ರಲ್ಲಿ ಮಾಡಿದಂತ ನ್ಯಾಯಾಂಗ ಜೀವನ ಮೌಲ್ಯಗಳ ಮರುಹಂಚಿಕೆ ಅಂತೇಳಿ ತಿಳ್ಕೊಳ್ಬೇಕು. ಮತ್ತೆ ಇದೇ ರೀತಿ 2002ರಲ್ಲಿ ಬೆಂಗಳೂರು ನ್ಯಾಯಾಂಗ ನಡಾವಳಿಕೆ ತತ್ವಗಳಂತ ಅಳವಡಿಸಿಕೊಂಡಿದ್ದಾರೆ. ನ್ಯಾಯಾಂಗ ನಡಾವಳಿಕೆಯನ್ನು ನಿಯಂತ್ರಿಸಲು ಒಂದು ಚೌಕಟ್ಟನ್ನು ಒದಗಿಸುತ್ತವೆ ಮತ್ತು ನ್ಯಾಯಾಂಗ ನೀತಿಯನ್ನು ಕಾಪಾಡಿಕೊಳ್ಳಲು ಮಾರ್ಗದರ್ಶನ ನೀಡುತ್ತವೆ. ಸೊ ಇವು ಮುಂದುವರಿದ ಏನು ನಡಾವಳಿಕೆ ತತ್ವಗಳು ಅಂತ ಹೇಳ್ಬೋದು. ಈ ತತ್ವಗಳು ಏನು ಹೇಳ್ತಾವ ಅಂತಂದ್ರೆ ಸ್ಪಷ್ಟವಾಗಿ 6 ಮುಖ್ಯ ಮೌಲ್ಯಗಳನ್ನ ಗುರುತಿಸ್ತವೆ. ಒಂದನೇದ್ದು, ನ್ಯಾಯಾಧೀಶರಾದವರು ಸ್ವತಂತ್ರವಾಗಿರಬೇಕು. ಯಾರದೇ ಒಂದು ಇಚ್ಛೆ ಮೇರೆಗೆ ಒಂದು ಪ್ರಭಾವಕ್ಕೊಳಗಾಗಿ ಯಾವುದೇ ಒಂದು ಒತ್ತಡಕ್ಕಾಗಿ ಅವರು ತಮ್ಮ ತೀರ್ಪುಗಳನ್ನು ಕೊಡಬಾರ್ದು. ಅವರು ಇಂಡಿಪೆಂಡೆಂಟ್ ಆಗಿರಬೇಕು ಮತ್ತು ಅವರ ತೀರ್ಪುಗಳು ನಿಷ್ಪಕ್ಷಪಾತದಿಂದ ಕೂಡಿರಬೇಕು. ಯಾವುದೇ ಪಕ್ಷಪಾತಿ ಧೋರಣೆಯಿಂದ ಕೂಡಿರಬಾರ್ದು, ಇಂಪಾರ್ಶಿಯಾಲಿಟಿ ಅಂತ ಹೇಳ್ತಾರೆ. ಮತ್ತು ಸಮಗ್ರತೆ, ಇಂಟೆಗ್ರಿಟಿ ಅಂತಂದ್ರೆ ಇದು ಅವರ ಪ್ರಾಮಾಣಿಕತೆಯ ಒಂದು ಮುಖ್ಯ ಅಂಶ ಆಗ್ತದೆ. ಸೊ ಯಾವಾಗಲೂ ತಮ್ಮ ನ್ಯಾಯದಾನದ ಏನು ವೃತ್ತಿ ಇದೆ ಅದನ್ನ ಎತ್ತಿಡುವಂತ ಒಂದು ಪ್ರಾಮಾಣಿಕತೆಯನ್ನು ಅವರು ಪ್ರದರ್ಶಿಸಬೇಕಾಗ್ತದೆ. ಮತ್ತು ಔಚಿತ್ಯಪೂರ್ವಕವಾಗಿ ಅಂದ್ರೆ ಏನು, ಅದು ಮಾಡಿದ್ದು ಸರಿಯಾಗಿರ್ಬೇಕು. ಪ್ರೊಪ್ರೈಟಿ ಅಂತ ಹೇಳ್ತಾರೆ, ಅದು ಸಮಯೋಚಿತ, ಸಂದರ್ಭೋಚಿತ ಅಥವಾ ನ್ಯಾಯೋಚಿತ ಅಂತೇಳಿ ಏನು ಹೇಳ್ತೀವಿ ಅದರ ಆ ರೀತಿ ಔಚಿತ್ಯವಾಗಿರ್ಬೇಕು. ಮತ್ತು ಸಮಾನತೆಯಿಂದ ಕೂಡಿರ್ಬೇಕು. ಯಾರಿಗೂ ಒಬ್ಬರ ಪರವಾಗಿ ಅಥವಾ ಏನೋ ಒಂದು ಪಕ್ಷಪಾತಿ ಧೋರಣೆಯಿಂದ ಇಲ್ಲಿ ಮಾಡಿರಬಾರ್ದು. ಅವರು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ಈಕ್ವಾಲಿಟಿ ಅಂತೇಳಿ. ಮತ್ತು ಸಾಮರ್ಥ್ಯ, ಕಾಂಪಿಟೆನ್ಸ್ ಅಂತಂದ್ರೆ ಅವರು ಆ ಒಂದು ಹುದ್ದೆಗೆ ಸಮರ್ಥವಾಗಿ ಕೆಲಸ ನಿಭಾಯಿಸಬೇಕು. ಆ ಒಂದು ಸಾಮರ್ಥ್ಯವನ್ನ ಅವರು ಅಂದ್ರೆ ತಮ್ಮ ಪ್ರೌಢಿಮೆಯನ್ನ, ಅರ್ಹತೆಯನ್ನ ಅಲ್ಲಿ ಅವರು ಪ್ರತಿಯೊಂದು ಹಂತದಲ್ಲಿ ಪ್ರದರ್ಶಿಸಬೇಕಾಗ್ತದೆ, ಅಂದ್ರೆ ತೋರಿಸಿಕೊಡ್ಬೇಕಾಗ್ತದೆ, ಸಮಾಜಕ್ಕೆ ಗುರುತು ಮಾಡಿಕೊಡ್ಬೇಕಾಗ್ತದೆ. ಮತ್ತು ಅವರ ವೃತ್ತಿ ಬಗ್ಗೆ ಅವರಿಗೆ ಶ್ರದ್ಧೆ ಅಂದ್ರೆ ಪ್ರಾಮಾಣಿಕವಾದಂತ ಶ್ರದ್ಧೆ ಅಂದ್ರೆ ಸಂಪೂರ್ಣವಾಗಿ ವೃತ್ತಿ ಬಗ್ಗೆ ಅವರು ತೊಡಗಿಕೊಳ್ಬೇಕು. ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಆಸಕ್ತಿ ತೋರದೆ ತಮ್ಮ ವೃತ್ತಿಗೆ ಮುಖ್ಯವಾದಂತ ಮಹತ್ವವನ್ನು ಕೊಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇಲ್ಲಿ ಈ ಒಂದು 6 ತತ್ವಗಳನ್ನ
2002ರಲ್ಲಿ ಬೆಂಗಳೂರು ನ್ಯಾಯಾಂಗ ನಡವಳಿಕೆ ತತ್ವಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತು ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ government.in ಅಂತೇಳಿ ಪಬ್ಲಿಕೇಶನ್ಸ್ ಅದಾವೆ. ಅದರೊಳಗೆ ಹೋದ್ರೆ ಬಹಳಷ್ಟು ಫೈಲ್ಗಳದಾವೆ. ಅವನ್ನ ಡೌನ್ಲೋಡ್ ಮಾಡ್ಕೊಂಡು ತಾವು ನೋಡ್ಬೋದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಜುಡಿಷಿಯಲ್ ಅಕೌಂಟಬಿಲಿಟಿ ಅಂಡ್ ಇಂಡಿಪೆಂಡೆನ್ಸ್ ಅಂತೇಳಿ ಜಸ್ಟಿಸ್ ಎಸ್ ರಾಜೇಂದ್ರ ಬಾಬು ಅವರು ಬರೆದಂತ ಒಂದು ಲೇಖನದೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಮತ್ತೆ ಕೆನಾನ್ಸ್ ಆಫ್ ಜುಡಿಷಿಯಲ್ ಎಥಿಕ್ಸ್ ಅಂತೇಳಿ ಜಸ್ಟಿಸ್ RC ಲವುಟಿ ಅವರ ಒಂದು ಲೇಖನದೆ. ಅದನ್ನ ಸಹಿತ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ರೀತಿ ಲೇಖನಗಳನ್ನ ತಾವು ಓದಿ ನ್ಯಾಯಾಧೀಶರ ಜೀವನದ ಮೌಲ್ಯಗಳ ಕುರಿತಾಗಿ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.